ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಝೋಹೋ ಬುಕ್ಸ್ನಲ್ಲಿ ಸೇಲ್ಸ್ ಇನ್ವಾಯ್ಸಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೆಯದಾಗಿ ಸೇಲ್ಸ್ ಇನ್ವಾಯ್ಸಸ್ ಅಂತ ಹೇಳಿದರೆ ನಿಮ್ಮ ಕಡೆಯಿಂದ ಕಸ್ಟಮರ್ಸ್ ಏನಾದರೂ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಸೊ ಆ ಎಲ್ಲ ಪರ್ಚೇಸ್ಗಳಿಗೆ ನೀವು ಒಂದು ಬಿಲ್ನ ಸೆಂಡ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸೇಲ್ಸ್ ಇನ್ವಾಯ್ಸಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಮೊದಲನೆಯದಾಗಿ ನಾನಿರೋ ಸ್ಕ್ರೀನ್ ಬಂದ್ಬಿಟ್ಟು ಝೋಹೋ ಬುಕ್ಸ್ ಡ್ಯಾಶ್ ಬೋರ್ಡ್. ಸೊ ಇಲ್ಲಿ ಸೈಡ್ ಕಡೆ ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆ ಸೇಲ್ಸ್ ಅಂತ ಹೇಳಿ, ಕೆಳಗಡೆ ಇನ್ವಾಯ್ಸಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕ್ರಿಯೇಟ್ ಮಾಡಿರೋ ಎಲ್ಲ ಇನ್ವಾಯ್ಸಸ್ ಕೂಡ ನಿಮಗೆ ಶೋ ಆಗುತ್ತೆ. ಸೊ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಹೊಸ ಇನ್ವಾಯ್ಸಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ಫಸ್ಟ್ಗೆ ಬಂದ್ಬಿಟ್ಟು ಕಸ್ಟಮರ್ಸ್ ನೇಮ್ಸ್. ಸೊ ಇಲ್ಲಿ ಲಿಸ್ಟ್ಗಳಿರುತ್ತೆ, ನೀವು ಕಸ್ಟಮರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನ್ಯೂ ಕಸ್ಟಮರ್ ಏನಾದರೂ ಇದ್ದರೆ ಹೊಸದಾಗಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಹಾಗೆಯೇ ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲೇಸ್ ಆಫ್ ಸಪ್ಲೈಗಳು ಕೂಡ ಇದ್ದಾವೆ, ನಿಮಗೆ ಸುಟೇಬಲ್ ಆಗೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೊಕೇಶನ್. ಸೊ ನಿಮ್ಮ ಆರ್ಗನೈಸೇಷನಿಗೆ ಏನಾದರೂ ಬ್ರಾಂಚಸ್ ಇದ್ದರೆ ಸೊ ಯಾವ ಬ್ರಾಂಚಿಂದ ನೀವು ಇನ್ವಾಯ್ಸಸ್ನ ಕ್ರಿಯೇಟ್ ಮಾಡ್ತಿದ್ದೀರೋ ಆ ಬ್ರಾಂಚ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ವಾಯ್ಸ್ ನಂಬರ್ ಆಟೋಮೆಟಿಕ್ ಆಗಿನೇ ಜನ್ರೇಟ್ ಆಗುತ್ತೆ. ನೀವೇನಾದರೂ ಮ್ಯಾನ್ಯುವಲಿ ಕೂಡ ಚೇಂಜಸ್ ಮಾಡ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಆಪ್ಷನ್ ಇದೆ, ನೀವು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಚೇಂಜ್ ಮಾಡಿದ ನಂತರ ಸೇವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ವಾಯ್ಸಸ್ ಡೇಟ್ ಕೂಡ ಆಟೋಮೆಟಿಕ್ ಆಗಿನೇ ಇರುತ್ತೆ. ಸೊ ಇಲ್ಲಿ ಟರ್ಮ್ಸ್ ಕೂಡ ಇದ್ದಾವೆ, ನೀವು ಆಪ್ಷನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಡ್ಯೂ ಡೇಟ್ ಕೂಡ ಇದೆ, ನೀವು ಡ್ಯೂ ಡೇಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸೇಲ್ಸ್ ಪರ್ಸನ್ಸ್ಗಳನ್ನು ಸೊ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹೊಸದಾಗಿ ಕೂಡ ಸೇಲ್ಸ್ ಮ್ಯಾನ್ ಯಾರಾದರೂ ಇದ್ದರೆ ಅದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಬ್ಜೆಕ್ಟ್. ಇದರಲ್ಲಿ ನೀವು ಕಸ್ಟಮರ್ಸಿಗೆ ಏನಾದ್ರೂ ಇನ್ಫಾರ್ಮ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಕೂಡ ನೀವು ಸಬ್ಜೆಕ್ಟಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇನ್ವಾಯ್ಸ್ ನೋಡಿದ ತಕ್ಷಣ ಅವರಿಗೆ ಏನಾದರೂ ಗೊತ್ತಾಗಬೇಕು ಅಂತ ಇದ್ದರೆ ನೀವು ಸಬ್ಜೆಕ್ಟ್ನಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಐಟಮ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನ್ಯೂ ಐಟಮ್ ಇದ್ದರೂ ಕೂಡ ನೀವು ಕ್ರಿಯೇಟ್ ಕೂಡ ಮಾಡ್ಕೋಬೋದು. ಸೊ ಇದೇ ರೀತಿ ಎಲ್ಲ ಐಟಮ್ಗಳ ಲಿಸ್ಟ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಾಂಟಿಟಿಗಳನ್ನು ಹಾಕ್ಕೊಂಡು ರೇಟ್ ಮತ್ತು ಅಮೌಂಟ್ನ ನೋಡಬೇಕು. ನೆಕ್ಸ್ಟ್ ಟ್ಯಾಕ್ಸ್ ಅಮೌಂಟ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ TDS ಏನಾದರೂ ಇದ್ರೂ ಕೂಡ ನೀವು ಆ ಪರ್ಸಂಟೇಜ್ನ ಸೆಲೆಕ್ಟ್ ಮಾಡಿಕೊಂಡು ಮೆನ್ಷನ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕೌಂಟ್. ನಿಮ್ಮ ಕಸ್ಟಮರಿಗೆ ಏನಾದರೂ ನೀವು ಆಫರ್ ಮಾಡ್ತಿದ್ದೀರಾ, ಡಿಸ್ಕೌಂಟ್ ಕೊಡ್ತಿದ್ದೀರಾ ಅಂದರೆ ಅದು ಕೂಡ ಪರ್ಸಂಟೇಜ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೋಟಲ್ ಅಮೌಂಟ್ನ ಒಂದ್ಸತಿ ರಿವ್ಯೂ ಮಾಡಿ. ನೆಕ್ಸ್ಟ್ ಕಸ್ಟಮರ್ ನೋಟ್ಸ್ ಕೂಡ ಬಾಕ್ಸ್ ಇದೆ, ನೀವು ಕಸ್ಟಮರ್ಸ್ ನೋಟ್ ಕೂಡ ಮೆನ್ಷನ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ನಿಮ್ಮ ಆರ್ಗನೈಸೇಷನಿಗೆ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಇಂಪಾರ್ಟೆಂಟ್ ಫೀಚರ್ ಏನಿದೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, ವಾಂಟ್ ಟು ಗೆಟ್ ಪೇಡ್ ಫಾಸ್ಟರ್. ಸೊ ಇಲ್ಲಿ ಪೇಮೆಂಟ್ ಗೇಟ್ವೇ ಆಪ್ಷನ್ ಕೂಡ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ವ್ಯೂ ಮಾಡ್ಬೋದು. ಇವನ್ನೆಲ್ಲ ವ್ಯೂ ಮಾಡಿ ಕೂಡ ನೀವು ಸೆಟಪ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಿದೆ, ಆನ್ಲೈನಿಂದನೇ ನೀವು ಪೇಮೆಂಟ್ನ ಕಲೆಕ್ಟ್ ಮಾಡ್ಕೋಬೋದು ನಿಮ್ಮ ಕಸ್ಟಮರಿಂದ. ಸೊ ಐ ಹ್ಯಾವ್ ರಿಸೀವ್ಡ್ ದ ಪೇಮೆಂಟ್ ಅಂತನೋ ಆಪ್ಷನ್ ಕೂಡ ಇದೆ, ಸೆಲೆಕ್ಟ್ ಮಾಡ್ಕೋಬೋದು. ಇವೆಲ್ಲ ಇನ್ಫಾರ್ಮೇಷನ್ ಹಾಕಿ ನೀವು ಸೇವ್ ಆ್ಯಂಡ್ ಸೆಂಡ್ ಕೂಡ ಮಾಡ್ಬೋದು, ಇಲ್ಲ ಡ್ರಾಪ್ನಲ್ಲಾದರೂ ಕೂಡ ಇಟ್ಕೋಬೋದು. ಸೊ ಇಲ್ಲಿ HSN ಕೋಡ್ ಕೂಡ ಮಿಸ್ಸಿಂಗ್ ಇದೆ. ಸೊ ನೀವು ಈ ರೀತಿ ಏನಾದರೂ ಸೇವ್ ಮಾಡುವಾಗ ಸೊ ನಿಮ್ಗೆ ಅಲ್ಲೇ ಶೋ ಆಗಿಬಿಡುತ್ತೆ ಏನು ನಿಮ್ಮದು ಮಿಸ್ಸಿಂಗ್ ಇದೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು, ನಾನು ಇವಾಗ HSN ಕೋಡ್ನ ಹಾಕೊಂಡಿದ್ದೀನಿ. ಸೊ ಇವಾಗ ಸೇವ್ ಆ್ಯಂಡ್ ಡ್ರಾಫ್ಟ್ ಅಂತ ಕೊಟ್ಟರೆ ಇದು ಕ್ರಿಯೇಟ್ ಆಯಿತು ಇನ್ವಾಯ್ಸ್. ಸೊ ಈ ಇನ್ವಾಯ್ಸಸ್ನ ನೀವು ಎಡಿಟ್ ಕೂಡ ಮಾಡ್ಬೋದು, ಸೆಂಡ್ ಕೂಡ ಮಾಡ್ಬೋದು, ಇಮೇಲಿಗಾಗಿರ್ಬೋದು, SMS-ಗೆ, ಹಾಗೆ ಇಮೇಲ್ ಶೆಡ್ಯೂಲ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಶೇರ್ ಬಟನ್ ಇದೆ. ನೆಕ್ಸ್ಟ್ PDF ಫಾರ್ಮೆಟ್ನಲ್ಲೂ ಕೂಡ ನಿಮ್ಮ ಲೋಕಲ್ ಸಿಸ್ಟಮ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಿಂಟ್ ಇದೆ, ಈ ರೀತಿ ಆಪ್ಷನ್ಸ್ ಇದ್ದಾವೆ. ಸೊ ನೀವೇನಾದರೂ ಮ್ಯಾನ್ಯುವಲಿ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಇಲ್ಲಿ ರೆಕಾರ್ಡ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪೇಮೆಂಟ್ ಡೀಟೇಲ್ಸ್ನೆಲ್ಲ ಕೂಡ ಮೆನ್ಷನ್ ಮಾಡ್ಕೋಬೋದು, ಹಾಕ್ಕೋಬೋದು ಡೀಟೇಲ್ಸ್. ಸೊ ಇಲ್ಲಪ್ಪ ಆನ್ಲೈನಲ್ಲಿನೇ ಇದೆ ಅಂತ ಹೇಳಿದರೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಸೊ ಅದನ್ನು ನೀವು ಆಪ್ಷನ್ ಕ್ಲಿಕ್ ಮಾಡಿ ಇನ್ವಾಯ್ಸಸ್ ಆಗಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ರೀತಿ ಇನ್ವಾಯ್ಸಸ್ನ ನೀವು ಝೋಹೋ ಬುಕ್ಸ್ನಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿಂದನೇ ನಿಮಗೆ ತೋರಿಸಿದೆ. ಸೊ ನೀವು ಇವಾಗ ಕೊಟೇಶನ್ನ ಸೆಂಡ್ ಮಾಡಿರ್ತೀರ, ಅವರು 2-3 ಡೇಸ್ ಆದಮೇಲೆ ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಕೋಡ್ಸ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಬಂದುಬಿಟ್ಟು ನಾವು ಯಾವುದಾದ್ರೂ ಒಂದು ಬಿಲ್ನ ಎಂಟರ್ ಮಾಡಿ, ಅಂದರೆ ಯಾವ ಪಾರ್ಟಿದಿದೆಯೋ ಆ ಬಿಲ್ನ ಓಪನ್ ಮಾಡಿ ಇಲ್ಲಿ ಕನ್ವರ್ಟ್ ಟು ಇನ್ವಾಯ್ಸ್ ಅಂತ ಹೇಳಿದರೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಆಫೀಸ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ, ನಿಮ್ಗೆ ಏನಾದರೂ ಸಾಫ್ಟ್ವೇರ್ದು ರಿಕ್ವೈರ್ಮೆಂಟ್ ಬಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.